ಅಕ್ಕ ನಮ್ಮ ಮನೆ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಗ್ರಾಂಟ್ ಹಾಕ್ಕೊಡಿ ಅಂತ ಕೇಳಿದ್ನಲ್ಲ, ನೀವು ಸರಿ ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ, ಏನಾಯ್ತಕ್ಕ ಗ್ರಾಂಟ್ ಹಾಕೋದು? ಹ್ಞೂ ಕಣಮ್ಮಿ, ಗ್ರಾಂಟ್ ಎಲ್ಲನೂ ಇನ್ನೇನು ಎಲ್ಲನೂ ಆಯಿತು. ಒಂದು ಈಗಿತ ಒಂದು 25 ಜನಕ್ಕೆ ಗ್ರಾಂಟ್ ಹಾಕ್ಸ್ಬಿಟ್ಟಿದ್ದೀವಿ. ನಿಮ್ದು ಇರಬೇಕು. ನಿಮ್ಮ ಯಜಮಾನಪ್ಪ ಏನು ಹೆಂಗಸ್ರ ಹೆಸರು ಕೊಡೋದಲ್ವೇ? ನಿಮ್ಮ ಯಜಮಾನಪ್ಪ ಎಲ್ಲ ಬಂದ್ಬಿಟ್ಟು ಪೇಪರ್ ಗೀಪರ್ ಎಲ್ಲನೂ ಕೇಳಿ ಇದು ಮಾಡ್ತಿದ್ದ. ಮರ್ತೋಗ್ಬಿಟ್ಟಿದ್ದೀನಿ. ಎಲ್ಲದಕ್ಕೂ ಸೈನ್ ಹಾಕ್ಬಿಟ್ಟು ಮಾಡಿ ಯಾರ್ಯಾರೋ ಗ್ರಾಂಟ್ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕೊಟ್ಟಿದ್ದೀನಿ. ಪಂಚಾಯತಿ ತಕ ಹೋಗ್ಬಿಟ್ಟು ನೋಡಮ್ಮಿ, ಅಲ್ಲೇ ಎಲ್ಲ ಪೇಪರ್ಗಳೆಲ್ಲ ಅಲ್ಲೇ ಮಡಗಿವ್ನಿ. ಸಿಗ್ತವೆ ಎಲ್ಲನೂ. ಅಕ್ಕೋ ಜಯಕ್ಕ, ನಿಮಗೂ ಗೊತ್ತಾ ಮನೆ ಎಷ್ಟು ಬರ್ತದೆ ಅಂತ ಹೇಳ್ಬಿಟ್ಟು ಹಾಕಿದಿರ ತಾನೇ ಮನೆ ಗ್ರಾಂಟ. ಇಲ್ಲ ಅಂತ ಒಂದು ಬೇಡಿ ಕಣಕ್ಕ, ದೇವ್ರಣೆ ನಾವು ಅದನ್ನೇ ನೆಮ್ಕೊಂಡು ಹೆಂಗಿದ್ರು ಗ್ರಾಂಟ್ ಆಗ್ತಾರಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಕಾಯ್ಕೊಂಡಿದ್ದೀವಿ. ದೇವ್ರಣೆ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ನೀವಂತೂ. ನಿಜವಾಗೂ ಮನೆ ಎಲ್ಲ ಸೋರ್ತದೆ ಕಣಕ್ಕ. ಮನೆ ಕಳಕ್ಕಾಗಿಲ್ಲ ಮಕ್ಕಳ ಜೊತೆ ಮನೆಗೆ. ಇಲ್ಲ ಕಣಮ್ಮಿ, ಹಾಕಿದ್ದೀವಿ ಅನ್ನಿಸ್ತದೆ. ಹಾಕಿದ್ದೀನಿ ಒಂದು 25 ಮನೆ ಆಗವೆ. ಹೋಗಿ ನೋಡೋಗು ಪಂಚಾಯತಿ ತಗೆ. ಇಲ್ಲ ಅಂತ ಹೇಳಿದ್ರೆ ಬಂದು ಹೇಳು. ಇಲ್ಲಿ ಯಾಕಿಲ್ಲ ಅಂದ್ರೆ, ಯಾಕಂದ್ರೆ ಈಗ ನಿಮ್ಮ ಅತ್ತೆ ಹೆಸ್ರಿಗಾಗಿರ್ತದೆಯೋ ಇಲ್ಲ ಯಾರ ಹೆಸ್ರಿಗಾಗಿರ್ತದೋ ಗೊತ್ತಾಗಕ್ಕಿಲ್ಲ ಅಲ್ವಾ? ಪಂಚಾಯತಿನಾಗ ಒಂದು ಕಿತ ಹೋಗ್ಬಿಟ್ಟು ಕೇಳು. ಹಿಂಗೆ ಜಯ ಕೇಳ್ತು ಮನೆ ಗ್ರಾಂಟ್ ಆಗೈತೆ ನೋಡ್ಬೇಕಂತ ಅಂತ ಹೇಳ್ಬಿಟ್ಟು ಕೇಳು. ಏನಾರ ತೋರಿಸ್ತಿಲ್ಲಾರ ಬೇಕಾದ್ರೆ ಬಂದು ನಾನೇ ನೋಡ್ತೀನಿ. ಸರಿ ಕಣಕ್ಕ, ಆಯಿತು. ಅಕಸ್ಮಾತ್ ಏನಾರ ಹಾಕಿಲ್ಲ ಅಂದರೆ ಅಕ್ಕ ಹಾಕ್ಕೊಡ್ತೀರಲ್ವಾ? ಹ್ಞೂ ನಮ್ಮಿ, ನಮ್ಮ ಹತ್ರ ಏನೋ ಮೇತಿ ಎಲ್ಲ ಮ್ಯಾಲ್ಗಡೆಯಿಂದ ಇಷ್ಟು ಮನೆ ಅಂತ ಹೇಳ್ಬಿಟ್ಟು ಮನೆ ಅಂತ ಕೊಡ್ತಾರೆ. ಅಷ್ಟು ಮನೆ ನಾವು ಇಲ್ಲಿ ಇದು ಯಾರ್ಯಾರಿಗೆ ಬೇಕೋ ಅವ್ರಿಗೆ ಹಂಚ್ಬೇಕು ಅಷ್ಟೇ. ನಾನೆಲ್ಲ ಕುತ್ಕೊಂಡು ಅದೇನೇ ನೀಯ ಮಾಡಿದ್ದು. ಎಲ್ಲ ಮುಗ್ದೈತೆ. ನೀನು ಹೋಗಿ ವಿಚಾರಿಸೋಗು. ಪದಕ್ಕ ಆಗಿರ್ತದಲ್ವ ನಂದು. ನಿಮ್ಮ ಅತ್ತೆ ಹೆಸ್ರಿಗೆ ಆಗೈತೆ, ಹೋಗಿ ವಿಚಾರಿಸೋಗು. ನಾನು ನೋಡಿದೆ ಪೇಪರ, ಅದೇ ಮರ್ತು ಹೋಗ್ಬಿಡ್ತದೆ. ಹೆಸರುಗಳು ಶಾನೆ ಇದ್ವಲ್ಲ, ಮರ್ತೋಯ್ತದೆ. ಹೋಗಿ ನೋಡೋಗು. ಹಬ್ಬ, ಒಂದು ತಲೆನೋವಿನ ಕೆಲಸ ಕಡಿಮೆ ಆಯ್ತತೆಗೆ. ಯಪ್ಪ, ಎಲ್ಲರೂ ಅಯ್ಯೋ ಬಡ್ಕೊಂಡಂಗೆ ಬಡ್ಕೋತವೆ. ನನಗೆ ಮನೆ ಅಂತ ಲೇ ಬುದ್ಧಿ. ಅಷ್ಟು ಮನೆನಾಗ ಕೊಟ್ಟರದು 25 ಮನೆಗೇನೋ ಕೊಟ್ಟವ್ರಿ. ಎಷ್ಟು ಜನಕ್ಕೆ ಅಂತ ಹೇಳ್ಬಿಟ್ಟು ಹಂಚಕಾಯ್ತದೆ? ನೀನೇ ಹೇಳು. ಒಬ್ರಿಗೆ ಹಂಚಿದ್ರೆ ಒಬ್ರಿಗೆ ಪಾಪ. ನಮಗೆ ಕೊಟ್ಟಿಲ್ಲ, ನಮಗೆ ಹಂಚಿಲ್ಲ, ನಮಗೆ ಮಾಡಿಲ್ಲ ಅಂತ ಕುಂತ್ಕೋತವೆ. ಅಯ್ಯೋ, ಏನು ಮಾಡೋಕ್ಕಾಯ್ತದೆ? ಅದಕ್ಕೆ ಯಾವುದೋ ಒಂದು ಹಂಗೋ ಹಿಂಗೋ ಅತ್ತಗೆ ಹೆಂಗೋನು ಅಡ್ಜಸ್ಟ್ ಮಾಡಿದ್ದಾಯ್ತು. ಬಿಡು, ಹೆಂಗೋ ಇನ್ನು ಮುಂದಿನ ಗ್ರಾಂಟ್ ಆಗಿದಾಗ ಬೇಕಾದ್ರೆ ಕೇಳಿ ಇನ್ನೊಂದು ಸ್ವಲ್ಪ ಜನಗಳಿಗೆ ಹಾಕೋಣ. ಅತ್ತೆ, ನಾನು ಜಯಮ್ಮಂದು ಹೇಳಿದ್ನಲ್ಲ ಅತ್ತೆ, ಜಯಮ್ಮಂದು ಇದಕ್ಕೆ ಗ್ರಾಂಟ್, ಮನೆ ಗ್ರಾಂಟು ಫಸ್ಟ್ ಅವಳದೇ ಕಣಮ್ಮ ಹಾಕಿದ್ದು. ಅಯ್ಯೋ, ದಿನ ಆದರೆ ಬಂದ್ಬಿಟ್ಟು ಅವ್ರ ಅತ್ತೆ ಕೇಳಿ ಹಂಗೆ ಕೇಳೋಳಲ್ಲ. ಹೋಗ್ಲಿ ಅಂತ ಹೇಳ್ಬಿಟ್ಟು ನಾನಂತೂ ಜೈ ಹೆಸ್ರಿಗೆ ನೀ ಹಾಕ್ಸ್ಬಿಟ್ಟಿದ್ದೀನಿ. ನೀನೇ ಹೇಳ್ದಲ್ಲ ಪಾಪ, ಅವಳಿಗೆ ಏನೂ ಇಲ್ಲ ಕಣತ್ತೆ, ಅವಳ ಹೆಸ್ರಿಗೆ ಹಾಕ್ಸು, ಮನೆನೂ ಇದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಹಾಕ್ಸಿದ್ದೀನಿ. ಇನ್ನೂ ಯಾರ್ಯಾರು ಮನೆ ಇಲ್ಲ, ಯಾರ್ಯಾರ ಮನೆ ಸೋರ್ತದ ಅಂಥವ್ರಿಗೆ ಹಾಕ್ಸಿದ್ದೀನಿ. ಸುಮಾರಾಗಿರೋ ಮನೆಗಳಿಗೆಲ್ಲನೂ ಹಾಕ್ಸ್ಗೆಲ್ಲ ಹೋಗಿಲ್ಲ. ಬಂದು ಕೇಳೋರು ಸುಮಾರಾಗಿರೋನು 2 ಮನೆ ಕಟ್ಕೊಳ್ಳೋಕ್ಕೂ ಬಂದು ಕೇಳೋರೆ. ನಾನು ಮುಲಾಜಿಕ್ಕಿದ್ದಂಗೆ ಪಾಪ ಮನೆ ಸೋರರು ಅಂತಾರೆ ಇಂಥವ್ರಿಗೆ ಶಾನೆ ಹಾಕಿದ್ದೀನಿ. ಅಪ್ಪ, ಸರಿ ಆಯ್ತು, ಒಳ್ಳೆ ಕೆಲಸ ಆಯಿತು ಬಿಡಿ. ಪಾಪ ಜಯಮ್ಮರ್ದು ಮನೆ ಎಲ್ಲ ಸೋರೋದು, ಹಳೇ ಮನೆ ಬೇರೆ ಅವ್ರದ್ದು. ನೋಡೋಣ ಮನೆಗೇನೆ ಕಟ್ಕೋತಾರೇನೋ ಕೇಳೋದು. ಮನೆ ಕಟ್ಕೊಂಡು ಸುಮಾರಾಗಿ ಹಂಗೆ ನೆಟ್ಟು ಕಟ್ಕೊಂಡ್ರು ಪಾಪ ಸಾಕು. ಅವ್ರಿಗೆ ಏನಂತೆ ಹೆಂಗೋ ಕಟ್ಕೊತಾರೆ. ಹೋಗಿ ಕೇಳು. ಆಗಿರ್ತದೆ ಹೋಗು. ಎಲ್ಲ ಪೇಪರ್ಗಳು ಪಂಚಾಯತಿನಾಗೆ ಹೋಗಲ್ಲ, ಬರೋರು ಬಂದು ನೋಡ್ಕೊಂಡು ಹೋಗ್ಲಿ ಅಂತ ಸುಮ್ಮನೆ ಬಿಟ್ಬಿಟ್ಟು ಬಂದೆ. ಇನ್ನೇನು ಎಲ್ಲ ನಮ್ಮೂರ್ದಿನ ಏನೈತೆ ಎಲ್ಲ ನೀರಿನ ಸಮಸ್ಯೆ, ರಸ್ತೆ ಸಮಸ್ಯೆ ಎಲ್ಲನೂ ಒಂದು ಕಡೆಯಿಂದ ಸುರು ಮಾಡಿದ್ದಾಯಿತು. ಇನ್ನೇನೈತಮ್ಮ, ಇನ್ನೇನೋ ಸಮಸ್ಯೆಗಳಿದ್ರೆ ಜನರು ಬಂದು ಹೇಳ್ಕೊತಾರೆ. ನಿಮ್ಮದೇ ಇರೋದು ಅಷ್ಟೇ. ಎಲ್ಲ ಕೆಲಸ ಮುಗಿದ್ಮೇಲೆ ಯಾವ ಕಂಪ್ಲೇಂಟ್ಸ್ ಮಾಡ್ತಾರೆ ನನ್ನ ಮ್ಯಾಲೆ ಹೇಳು ಅಲ್ವೇ? ಹೌದತ್ತೆ. ಸರಿ ಅತ್ತೆ, ಒಂದು ನಿಮಿಷ ಇರಿ. ಈ ಜಯಮ್ಮರು ಏನೋ ಮನೆ ವಿಷಯನ ಹೋಗ್ಬಿಟ್ಟು ಹೇಳಿ ಬರಬೇಕು, ನೋಡ್ತೀನಿ ರೀ. ಸರಿ ಕಣವ. ಜಯಮ್ಮ ಈಗ ಮನೆಗಿಲ್ಲ, ಅದು ನನಗೆ ಗೊತ್ತು. ಜಯಮ್ಮನ ಹೆಂಗನ ಮಾಡಿ ಮನೆ ಸೇರಿಸ್ಬೇಕು ಅಂತಂದರೆ ಏನಾರ ಒಂದು ಮಾಡಲೇಬೇಕಲ್ಲ ಮನೆಗೆ ಸೇರ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನನಗೆ ಇಷ್ಟೆಲ್ಲ ಹರಸಾಹಸ. ಜಯಮ್ಮ 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 ಓ, ಜಯಮ್ಮ ನುಡಿಕಂಬಂದ. ಯಾಕೆ ನಿಮ್ಮ ಮನೆಗೆ ಇದ್ಲಂತೆ, ಇವಾಗಿಲ್ವೇನು? ಇಲ್ವಲ್ಲ, ಏನೋ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಓದ್ಲಲ್ಲ. ಯಾಕೆ ಇಲ್ಲಿಗೆ ಬರಲಿಲ್ವಾ? ಆ ಮನೆಯಳಿನ ಇಲ್ಲಿಗೆ ಬೇರೆ ಬಿಟ್ಕೊಳಕ್ಕೆ ಹೋಗು. ನನ್ನೇನಿಯ ಹೆಂಗೆ ಸಿಕ್ಕಂಗೆ ಮಾತಾಡ್ತಾಳೆ, ನಮ್ಮೇಗೇನಿಯ ರೋಪ್ ಹಾಕ್ತಾಳೆ, ಅದಕ್ಕೇನಿಯ ಹೂಗು ತೊಟ್ಟು ಬಿಟ್ಟೆ ಆತಾಗೆ ಹೋಗು ಅಂತ ಹೇಳ್ಬಿಟ್ಟು. ಎಷ್ಟು ಅಂತ ಹೇಳ್ಬಿಟ್ಟು ನಾನು ಎಣಗ ಕಾಯ್ತದೆ ಹೇಳು. ಅಯ್ಯೋ ನಿನ್ನ ಎಂತ ಕೆಪ್ ಕೆಲಸ ಮಾಡ್ಬಿಟ್ಟಲ್ಲಕ್ಕೋ, ಹೋಗತ್ತಾಗಿ. ಸರಿ ಬಿಡಿ, ನಿಮಗೆ ಅದೃಷ್ಟ ಇಲ್ಲ ಅಂತ ಆಯಿತು. ನಿಮ್ಮ ಸಾಸೆ ಹೆಸರಿಗೆ, ಜಯಮ್ಮನ ಹೆಸರಿಗೆ ಈಗ ನೋಡಿ ಮನೆ ಗ್ರಾಂಟ್ ಆಗೈತೆ. ಏನೋ ಮನೆ ಕಟ್ಕೊಂಡು ನೀವು ಸಂದಾಕಿತ್ತೀರಾ ಅಂತ ಅಂದ್ಕೊಂಡೆ. ಈಗ ನೋಡ್ರೆ ಸ್ವಾಸೆನೇ ಓಡ್ ಕಳ್ಸಿದ್ಮೇಲೆ ಇನ್ನು ಮನೆ ಕಟ್ಕೊಂಡು ಏನು ಮಾಡ್ತೀರಾ ಬಿಡಿ. ನೋಡೋಣ, ಜಯಮ್ಮಂಗೆ ತಗೊಂಡು ಹೋಗ್ಬಿಟ್ಟು ಕೊಡ್ತೀನಿ. ಏನೋ ಬುದ್ಧಿ, ನಿಜ ಹೇಳ್ತಿದ್ಯಾ? ನಮಗೆ ಮನೆ ಗ್ರಾಂಟ್ ಆಯ್ತಾ?
ಹ್ಞೂ ಕಣಕ್ಕ, ಮನೆ ಗ್ರಾಂಟ್ ಆಗೈತೆ. ಆದ್ರೆ ಜಯಮ್ಮನ ಹೆಸರಿಗೆ ಹೆಂಗಸ್ರ ಹೆಸರಿಗೆ ತಾನೇ ಆಗೋದು. ನಾನಿರ್ಲಿ ಅಂತ ಜಯಮ್ಮನ ಹೆಸರಿಗೆ ಏನೇ ಆಯ್ತು. ಜಯಮ್ಮನೆ ಕೇಳ್ಕೊಂಡಿದ್ಲು, ಯಾವುದೋ ಇಲ್ಲಿ ಜಾಗ ಐತೆ ಕಟ್ಕೋತೀವಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಏನೇ ಅವಳ ಹೆಸರಿಗೆ ಆಗೈತೆ. ಅದೇ ಸಿಹಿ ಸುದ್ದಿ ಹೇಳೋಣ ಅಂತ ಬಂದೆ. ಇನ್ನು ನಿಮ್ಮ ಸೊಸೆ ಮನೆಗಿಲ್ಲ ಅಂತಂದ್ಮೇಲೆ ಇನ್ನು ಸಿಹಿ ಸುದ್ದಿ ನಿಮ್ಗೆ ಹೆಂಗೆ ಸಿಹಿ ಸುದ್ದಿ ಆಯ್ತದೆ? ಏ ಛೇ, ಹೋದ್ರೆ ಹೋಗ್ಲಿ ಬಿಡಿ, ಪರವಾಗಿಲ್ಲ. ಅವಳಿಗೆ ತಗೊಂಡೋಗೋದು ಎಲ್ಲೋಳು ಫೋನ್ ಹಾಕನಿ ಅಂತ ಅನ್ಕೊಂಡೆ ಮರ್ತೇ ಹೋದೆ, ಫೋನ್ ಹಾಕ್ಲೇ ಇಲ್ಲ. ಈ ಬಿಡು, ಇನ್ನೇನು ಫೋನ್ ಹಾಕೋದು ಅಂತೇಳ್ಬಿಟ್ಟು ಸುಮ್ಕಾದೆ ನಾನು. ನೋಡಿದ್ರೆ ಪಾಪ ಇಲ್ಲಿಲ್ಲ. ಸರಿ ಬಿಡಿ, ತಗೊಂಡೋಗ್ಬಿಟ್ಟು ಅವಳಿಗೆ ಕೊಡ್ತೀನಿ. ಅಪ್ಪ ಪದಿ ನಂಗೆ ಎಣಿಯ ಕೊಡು, ನನ್ನ ಸೊಸೆದಲ್ವಾ, ಪರವಾಗಿಲ್ಲ. ಮನೆಯ ಕಟ್ಕೊಳಕ್ಕೆ ಅವಳಿಲ್ಲ ಅಂದ್ರೂ ನನಗೆ ಮನೆ ಕಟ್ಕೋಬೋದು ತಾನೆ. ಅವಳಿಲ್ಲ ಅಂತಂದ್ರೆ ಹೆಂಗ್ ಮನೆ ಕಟ್ಕೊಳಕೈತದೆ? ಅವಳು ಸೈನ್ ಬೇಕು ಎಲ್ಲದಕ್ಕೂ, ಇಷ್ಟಿಷ್ಟಕ್ಕೂ ಸೈನುಗಳು ಬೇಕು. ಅವಳ ಹೆಸರಿಗೆ ಏನೇ ಆಗೋದು. ಅವಳಿಲ್ಲ ಅಂದ್ರೆ ನೀವು ಹೆಂಗ್ ಕಟ್ಕೊಬಿಡ್ತೀರಾ? ನೀವು ಒಳ್ಳೆ ಚೆನ್ನಾಗಿ ಹೇಳ್ತೀರಿ. ಪರವಾಗಿಲ್ವೇ ನೀವಂತೂ? ನೋಡಿ, ಸೊಸೆ ಇದ್ರೆ ಅಷ್ಟೇ ಏನಿಯ ಮನೆ, ಇಲ್ಲ ಅಂತಂದ್ರೆ ಮನೆನೂ ಇಲ್ಲ, ಗಿನೇನೂ ಇಲ್ಲ, ನಿಮ್ಗೆ ಮುಗೀತಷ್ಟೇ ಏನಿಯ. ಅಯ್ಯೋ ಕರ್ಮ, ಮನೆಗೆ ಬಂದಿದ್ಲು, ನಾನೇ ಹಿಂಗೆ ಹೋಗಿ ತೊಟ್ಟುಬಿಟ್ಟೆ. ಎಳ್ಳೆ ಕಿತ್ತ ಬಂದಿದ್ದಾಗೂನ್ವೆ ಮನೆಗೆ ಇರಿಸ್ಕೊಂಡಿದ್ರೆ ಹೆಂಗೋನ್ವೆ ಮನೆನ ಆಗೋದು. ನಾನು ಎಷ್ಟು ದಿನದಿಂದ ಕನ್ಸ್ಕೊಂತಿದ್ದೀನಿ ಗೊತ್ತಾ? ನಾನು ಮದುವೆ ಮಾಡ್ಕೊಂಡು ಬಂದಾಗಿಂದ ಈ ಹಳೆ ಮನೆಗೆ ಸಂಸಾರ ಮಾಡಿದ್ದೇನೆ, ಆಗೋಯ್ತು ಕಣೆ ಪದ್ದಿ. ಹೆಂಗೋನುವೆ ಈಗಾದ್ರೂ ಹೆಂಗೋನುವೆ ನೆಮ್ಮದಿಯಾಗಿ ಮನೆ ಕಟ್ಕೊಳ್ಳಿ ಅಂತಂದರೆ ಇದೊಂದು ಗ್ರಾಚಾರ ಬಂದಿದ್ಲು. ನಾನೇ ಹೋಗಿ ತೊಟ್ಟುಬಿಟ್ಟೆ ಅತ್ತಾಗೆ ಅಂತ. ಈಗ ಏನಪ್ಪ ಮಾಡಲಿ ನಾನು? ಪರವಾಗಿಲ್ಲ ಬಿಡಿ, ಇನ್ನೊಂದು 3 ವರ್ಷ ಬಿಟ್ಕೊಂಡು ತಿರ್ಗ ಒಂದ್ಸಲ ಅಲರ್ಟ್ ಮಾಡ್ತಾರೆ ಮನೆಗಳ್ನ. ಇನ್ನೊಂದು 3-4 ವರ್ಷ ಬಿಟ್ಕೊಂಡು ಆಮೇಲಿಂದ ಬೇಕಾದ್ರೆ ನೀವೇ ಅಪ್ಲೈ ಮಾಡ್ಕೊಂಡು ನೀವೇ ಇನ್ನಿಯ ಕೇಳಿ. ನಾನು ಇಬ್ರು ಇನ್ನೇನು ಅತ್ತೆ ಸೊಸೆ ಜೊತೆಗೆ ಇರ್ತಿರಲ್ಲ ಅಂತ ಹೇಳ್ಬಿಟ್ಟು ನಾನು ಯಾರೋ ಒಬ್ಬರ ಹೆಸ್ರಿಗೆ ಆಗಲಿ ಅಂತ ಮಾಡಿಸಿದ್ದೆ. ಕಾಡಿ ಬೇಡಿ ನಮ್ಮ ಅತ್ತೆನ ಬಂಗೋಗಿ ಇನ್ನು 3 ವರ್ಷನೇ ಆಯ್ತದೋ, ಮನೆ ಗ್ರಾಂಟ್ ಕೊಡೋಕೆ ಇನ್ನು 6 ವರ್ಷನೇ ಆಯ್ತದೋ. ನಿಮಗೆ ಬಿಟ್ಟಿದ್ದು. ಅಯ್ಯೋ ಸರ್ಕಾರ ನಂಬಕಾಯ್ತದ? ಯಾವಾಗ ಕೊಡ್ತಾರೋ ಬಿಡ್ತಾರೋ, ಕೈಗೆ ಬಂದಿರೋದನ್ನ ಕಳ್ಕೊಳಕಾಯ್ತದ ಪದ್ದಿ? ಕೈಗೆ ಬಂದಿರೋದು ಕಳ್ಕೋಬಾರ್ದು ಅಂದ್ರೆ ಸೊಸೆ ಮನೆಗಿರ್ಬೇಕಲ್ವಾ? ಸೊಸೆನೇ ಇಲ್ಲ ಅಂತಂದ್ರೆ ಮತ್ತೆ ಈ ಗ್ರಾಂಟ್ ಇಟ್ಕೊಂಡು ಏನು ಮಾಡ್ತೀರಾ? ಪ್ರತಿಯೊಂದು ಸೈನು ಅದು ಇದು ಎಲ್ಲನೇ ಬೇಕು. ಪಾಪ ಕಷ್ಟಪಟ್ಟು ಹೋರಾಟ ಮಾಡ್ಬಿಟ್ಟು ನಾನು ಹಂಗೋ ಹಿಂಗೋ ಮಾಡ್ಬಿಟ್ಟು ಮಾಡ್ತಿದ್ದೀನಿ. ನೀವು ನೋಡಿ. ಸರಿ ಬಿಡಿ, ನಾನು ಬರ್ತೀನಿ. ಸರಿನೇ, ಜಯಮ್ಮ ಬಂದ್ಮೇಲೆ ಹೇಳಿ. ಅಕಸ್ಮಾತ್ ನಮ್ಮ ಮನೆಗೆ ಬಂದರೆ ಜಯಮ್ಮ ಹೇಳಿ. ಬರಲಿಲ್ಲ ಅಂತಂದರೆ ಏನು ಬೇಡ. ಸರಿನೇ, ಬಂದರೆ ಒಂದು ಮಾತು ಹಿಂಗೆ ಬಂದೈತೆ ಮನೆ, ಹೋಗ್ಬಿಟ್ಟು ಪೇಪರ್ ಕಾಗದ ಪತ್ರಗಳೆಲ್ಲ ಇಸ್ಕೊಂಬಿಡ್ಬಾ ಅಂತ ಹೇಳ್ಬಿಟ್ಟು ಹೇಳಿ. ಎಷ್ಟೆಷ್ಟು ಲಕ್ಷ ಬಂದೈತೆ ಎಲ್ಲ ಡೀಟೇಲ್ಸ್ ಎಲ್ಲ ಇದ್ರಾಗಿರ್ತದೆ. ಸರಿನಾ? ನಾನು ಇನ್ನು ಹೊರಡ್ತೀನಿ ಕಣಕ. ಇನ್ನು ಬ್ಯಾರ್ಯಾರು ಬೇಜಾನ್ ಮನೆಗಳೆಲ್ಲನೂ ಅವೇ, ಅವ್ರಿಗೆಲ್ಲ ಹಂಚ್ಬೇಕು ಹೋಗ್ಬಿಟ್ಟು ನಾನು. ಒಬ್ಬೊಬ್ರು ಮನೆಗೆ ಏನಿಯಾ ಈಗ ಬಂದಿರೋ ಸಿಹಿ ಸುದ್ದಿ ಹೇಳ್ಬಿಟ್ಟು ಹಂಚ್ತಾ ಇದ್ದೀನಿ ನಾನು ನಮ್ಮ ಅತ್ತೆ. ಸರಿ ಆಯಿತು. ಏನಂತಮ್ಮ? ಆ ಮನೆಯಾಳಿ ಜೈ ಹೆಸ್ರಿಗೆ ಏನಿಯ ಮನೆ ಆಗೋಗ್ಬಿಟ್ಟೈತೆ ಗ್ರಾಂಟು. ನಾನು 2ರಾಗೂ ಅಪ್ಲೈ ಮಾಡಿಸ್ಬಿಟ್ಟಿದ್ದೆ. ನನ್ನ ಹೆಸ್ರನಾಗೂ ಅವಳ ಹೆಸ್ರನಾಗೂ ಮಾಡಿಸಿದ್ದೆ. ಈ ಪೊದ್ದಿ ಹೆಂಗಿದ್ರು ಕ್ಲೋಸ್ ಫ್ರೆಂಡ್ ಅಲ್ವಾ, ಅದಕ್ಕೇನಿಯ ಜಯಮ್ಮನ ಹೆಸ್ರನಾಗೇನೇನಿಯ ಕೊಡ್ಬಿಟ್ಟವಳೆ ಗ್ರಾಂಟ. ಈಗ ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಉಗ್ತು ಬೇರೆ ಹೊಟ್ಬಿಟ್ಟಿದ್ದೀನಿ. ಈಗ ಮನೆ ಬೇಕು ಅಂತಂದರೆ ಅವಳ ಸೈನು ಪೈನು ಎಲ್ಲ ಬೇಕಂತೆ. ನೋಡಿದೆ ನಮ್ಮ ಈ ಪೊದ್ದಿಯ ಎಂಥ ಕಥೆಯ ಮಾಡ್ತಾಳೆ. ನಿನ್ನ ಹೆಸ್ರಿಗೆ ಮಾಡಿಸ್ಬೋದಿತ್ತು, ನಿನ್ನ ಹೆಸ್ರಿಗೆ ಯಾಕೆ ಮಾಡಿಸ್ಲಿಲ್ಲ? ಯಾಕೆ ಹೋಗಿ ಅವಳ ಹೆಸ್ರಿಗೆ ಏನಿಯ ಮಾಡಿಸಿದ್ರು ಅಂತ ನನಗಂತೂ ಗೊತ್ತಾಯ್ತಿಲ್ಲ. ಸುಮ್ಕೆನೆನಿಯ ಅದೇನು ಒಂದಂಗೆ ಎಲ್ಲನೂ ನಿನ್ನ ಹೆಸ್ರಿಗೆ ಏನಿಯ ಮಾಡಿಸ್ಕೋಬೇಕಿತ್ತು ಹೇಳಮ್ಮ. ಏನೇ ಆದ್ರೂ ಏನೇ ಮಾಡ್ತೀಯಾ? ನನಗೆ ಕರ್ಮ ಎಲ್ಲನೂ. ಈಗ ಅವಳು ನನ್ನ ಜೈಯಿನ ಕರ್ಕೊಂಬಿಟ್ಟು ಬರ್ಬೇಕು ಮನೆಗೆ. ಅವಳು ಎಲ್ಲೋದ್ಲೋ ಏನು ಕತ್ಯೋ, ಎಲ್ಲೋಗಿದ್ದಾಳು ಇಲ್ಲೇ ಅಲ್ಕೊಂಡು ಬಿದ್ದಿತ್ತಾಳೆ. ಅವ್ರ ಅಮ್ಮರ ಮನೆಗೆ ಹೋಗಿಲ್ಲ. ಪೊದ್ದಿ ಮನೆಯಿಂದ ಬೆಳಗ್ಗೆನೇನೋ ಓದ್ಲು ಅಂತ ಹೇಳಿಲ್ವೇ, ಒಯ್ತೀನಿ ಅಂತ ಹೇಳ್ಬಿಟ್ಟು ಓದೋಳು. ಈ ಕಡೆಗೆ ಪತ್ತೆನೇ ಇಲ್ವಲ್ಲೇ. ನಾವೇ ಹೋಗುದು ಕಳಿಸ್ಬಿಟ್ವಲ್ಲ, ಏನು ಮಾಡೋದು ಇವಾಗ? ಅಮ್ಮ, ಅಣ್ಣ ಹಿಂಗೆ ಹೇಳು, ಕರ್ಕೊಂಬಿಡ್ ಬಾ ಅಂತ. ಮನೆ ಆಗ ಗಂಟ ಹಂಗೆ ಕರ್ಕೊಂಬಂದೇನೋ ಇರಿಸ್ಕೊಂಡೇನೋ ಮಾಡು ಅಂತ ಹೇಳು. ನೀನು ಪಾಪ ಅವತ್ತಿಂದ ಮನೆ ಅಂತ ಹೇಳ್ತಾನೆ ಇದೆಯಾ. ಮನೆ ಬೇಕು ಅಂತ ಹೇಳ್ಬಿಟ್ಟು ತಿರುಗಿ ಇವಾಗ ಕೈಗೆ ಬಂದಿರೋ ಚಾನ್ಸ್ ಮಿಸ್ ಮಾಡ್ಕೊಳಕಾಯ್ತದ? ಅದೇಯ ಮತ್ತೆ. ಲೋ ಮಗ್ನೆ ಏನಮ್ಮ? ಹೋಗಿ ನಿನ್ನ ಹೆಂಡತಿ ಎಲ್ಲವಳು, ಹೋಗಿ ಕರ್ಕೊಂಬಿಟ್ಟು ಬಾ ಹೋಗು. ಇನ್ನೊಂದ್ಕಿತ ಹೇಳು. ನಿನ್ನ ಹೆಂಡತಿ ಎಲ್ಲವಳು, ಹೋಗಿ ಕರ್ಕೊಂಬಿಟ್ಟು ಬಾ ಹೋಗು. ಇದೊಳ್ಳೆ ಸೊರ ಐತಲ್ಲ, ಪರವಾಗಿಲ್ಲ. ನೀನುವೆ ಉಗಿದ್ಕೊಳ್ಸೋಳು, ನೀನು ಕರ್ಕೊಂಬಿಟ್ಟು ಬರೋದು ನಾನಾ? ಮಾತಿಗೆ ಮುಂಚೆ ಏನಿಯ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಎಗ್ರಾಡ್ಕೊಂಡು ಹೋಗೋಳಿ. ಅದೇ ಕೆಲಸನ ಕರೆಯೋದು ಮಾಡೋದು ಇದು ಮಾಡೋದು. ಅಮ್ಮ ಸರಿ ಉಗಿದ್ಕೊಳಿಸ್ತಾಳೆ ಅಷ್ಟೇ. ಏನ ಕರಿಯೋಕ್ಕೆ ಮಾಡೋಕ್ಕೆ ಹೋದ್ರೆ ನೋಡು, ನಾನ್ಗೇನೆಲ್ಲ ಹೋಗ್ಬಿಟ್ಟು ಕರ್ಗಿರಿಯೋಕ್ಕೆಲ್ಲ ಇಲ್ಲ. ನನ್ನೇನಿ ಹೆಂಗೆ ಸಿಕ್ಕರಂಗೆ ಬೈದಾಕ್ಬಿಟ್ಲವತ್ತು ಅಂಥದ್ರಾಗ ಇವಾಗ ತಿರುಗಿ ನಾನು ಹೋಗಿ ನಾನು ಕರೀಲೇ ಇಲ್ಲ ಕಣಮ್ಮ, ನನ್ನ ಕೈಲಿ ಆಗಕ್ಕಿಲ್ಲ. ಹೆಂಗನ ಮಾಡ್ಕೊಂಡು ಹೋಗು.
ಲೋ ಮಗನೇ ಮನೆ ಗ್ರಾಂಟ್ ಆಗೈತಂತೆ ಕಂಡ್ಲ. ಈಗ ಮನೆ ನಮ್ಗೇನಿ ಆಯ್ತಾಯ್ತೆ, ನಿನಗೇನು ತಲೆಗಿಲೆ ಕೆಟ್ಬಿಟ್ಟೈತ ನಿನ್ಗೇನಾದ್ರೂ ಮನೆ ಬರೋ ಟೈಮಾಗೆ ಅವಳನ್ನ ಕಳ್ಕೊಂಡಿವಾಗ ಮನೆನೂ ಇಲ್ದಂಗೆ ಮಾಡ್ಕೊತೀವ ನೋಡು. ಸೋರ ಮನೆ ಮಗ ಹೆಂಗೈತೆ ನೋಡು ಮನೆ. ಅಯ್ಯೋ ಸೋರಿ ಹಂಗೆ ಸೋರ್ತದೆ. ಒಂದು ಹೊಸ ಮನೆ ಅಂತ ನಾವು ಅಂತ ಮಾಡ್ಕೋಬಾರ್ದೆ. ನೀನೇನು ಹೇಳು, ನಮಗೆ ಅಂತ ಒಂದು ಮನೆ ಬೇಕು ಅಂತಂದರೆ ಇವಳು ಮನೆಯಾಳಿ ಬರಲೇಬೇಕು ಇವಳು ಮನೆಗೆ. ಮನೆಗೆ ಬಂದರೆ ಎಲ್ಲ ಸೊರೈತದೆ, ಇಲ್ಲ ಅಂತಂದರೆ ಇದೇನೇನಿಯ ಕತೆ ಆಯ್ತದೆ. ಅಮ್ಮ ನೀವು ಕಿತ್ತಾಡೋದಕ್ಕೆ ನಾವೇನು ಮಾಡ್ಕೊಳಕ್ ಹಾಕಿಲ್ಲ ಕಣಮ್ಮ. ನೀವು ಕಿತ್ತಾಡ್ಕೊಂಡು ನೀವು ಕುಂತ್ಕೊಂಡ್ರೆ ನಾನೇನು ಮಾಡೋಕ್ಕಾಯ್ತದೆ? ಕಳ್ಸೋಳು ನೀನು ಕರ್ಕೊಂಬಿಟ್ಟು ಬರೋದು ನಾನು ಹೋಗ್ಬೇಕಾದ್ರೆ ನೀನೇನಿಯ ಕರ್ಕೊಂಬಿಟ್ಟು ಬಾ. ನೋಡಮ್ಮ ನಾನು ಅವಳು ತಗ ಹೋಗ್ಬಿಟ್ಟು ಬಾ, ಹಂಗೆ ಮಾಡು ಹಿಂಗೆ ಮಾಡು ಅಂತ ನಾನು ಹೇಳೋದೇನೇ ಇಲ್ಲ. ನನಗೇನಿಯ ಬೇಜಾನ್ ಕೆಲಸ ಐತೆ ಹಂಗಂತೇಳ್ಬಿಟ್ಟು ನಾನಿಲ್ಲಿ ಕುಂತ್ಕೊಳ್ಳೋಕ್ಕಾಯ್ತದೆ? ನಾನು ಇದು ಒಳ್ಳೆ ಚೆನ್ನಾಗಿ ಹೇಳ್ತೀಗೆ ನೀನಂತೂ ಕರ್ಕೊಂಬಿಡ್ಬಾ ಅಂತ ಓಟ್ ಕಳ್ಸಿದವಳು ನೀನ್ತಾನೆ. ನೀನೇ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬಾ. ಆ ಜಯಮ್ಮಂತ ಉಗಿಸ್ಕೊಳಕ್ಕಾಯ್ತದೆ? ಹೆಂಗೆ ಸಿಕ್ರ ಹಂಗೇನಿಯ ಕೈಯ ಮಾತಾಡ್ತಿತ್ತಾಳೆ. ಅವಳ ತಗೆಲ್ಲ ಅನ್ನಿಸ್ಕೊಂಡು ಉಗಿಸ್ಕೊಂಡು ಇರಕ್ಕೆ ನನ್ನ ಕೈಲಿ ಆಗಕ್ಕಿಲ್ಲ. ಲೋ ಮಗ, ಅಯ್ಯೋ ಅದೇನೋ ಎಣ್ಣೆ ಬರೋ ಟೈಮಾಗ ಕಣ್ಣು ಮುಚ್ಕೊಂಡ್ರಂತೆ ಅನ್ನಂಗೆ ಆಯ್ತದೆ. ಹೋಗ್ಲಾ ಸುಮ್ಕೇನೆಯಾ? ನಾನು ಹೋಗಕ್ಕಿಲ್ಲ ಅಂದ್ರೆ ಹೋಗಿಲ್ಲ, ಬೇಕಾದ್ರೆ ನೀವೇ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರ್ರಿ, ನಾನಂತೂ ಹೋಗಕ್ಕಿಲ್ಲ. ಅಯ್ಯೋ ನೀವು ಕೈಲಿ ಕಿಸ್ತು ಕೊಟ್ಟಕ್ಕೂ ಆಗಕ್ಕಿಲ್ಲ. ಬಂದಿರೋ ಮನೆನ ಕಳ್ಕೊಳ್ಳೋಣ ಅಂತ ಫಿಕ್ಸ್ ಆಗಿ ಹೋಗ್ಬಿಟ್ಟವ್ನಿ. ಏನು ಮಾಡೋಕ್ಕಾಯ್ತದಿನ್ನ? ನಮ್ಮ ಕರ್ಮಕ್ಕೆ ಯಾವ ಹೆಸ್ರಿಗೆ ಆಗೈತೆ ಅಂದ್ರೆ ಏನೋ ಮಾಡ್ಬೇಕಪ್ಪ. ಅದು ಬಿಟ್ಬಿಟ್ಟು ಹಿಂಗೆ ನೆಟ್ಟು ಹೊಂಟೋಗ್ಬಿಟ್ರೆ ಹೆಂಗೆ? ನಿನಗೆ ಮನೆ ಬೇಕು ಅಂದರೆ ನೀನೇ ಹೋಗ್ಬಿಟ್ಟು ಕರ್ಕೊಂಬಿಡ್ ಬಾ. ಫಸ್ಟ್ ಮನೆ ಕಟ್ಟಿಸ್ಬಿಟ್ಟು ಆಮೇಲೆ ನಿನ್ನ ಹೆಸ್ರಿಗೆ ಮಾಡಿಸ್ತಾ ಎಲ್ಲ ಸೊರೈತದೆ. ನಯಸ್ಸಾಗೆ ನೀನಿಯ ಅಯ್ಯೋ ಅಂಕಣಮ್ಮಿ ಇಂಕಣಮ್ಮಿ ಅಂತ ನಿನ್ನ ಹೆಸ್ರಿಗೆ ಮಾಡಿಸ್ಕೊಳ್ಳಿವಂತೆ. ಫಸ್ಟು ಕರ್ಕೊಂಬಿಟ್ಟು ಬಂದು ಇದು ಮಾಡಿಸ್ಕ. ಏನೇ ಆಗಲಿ ಅವಳಿಗಿರೋ ಅಷ್ಟು ದುರಾಂಕಾರ ಯಾರಿಗೂ ಇಲ್ಲ ಕಣಮ್ಮ. ಬೋಲೇ ಮೆರಿತಾಳ ಅವಳಂತೂ ನಿನಗೆ ನೀನು ಕರಿಯಕ್ಕೆ ಹೋದ್ರೆ ಇನ್ನು ಯಾವ ಪಾಟಿ ಮೆರಿತಾಳೋ ಏನೋ. ಕಾರ್ಯವಾಸಿ ಕತ್ತೆ ಕಾಲಿಡಿ ಅಂತ ಹೇಳಿಲ್ವಾ? ಇವನು ಮಾಡೋಣ ಇರು ಒಂದು ನಿಮಿಷ, ಹೋಗ್ಬಿಟ್ಟು ಬರ್ತೀನಿ.